ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬುಲಾಕಿಕ್ಕಿದೀಯವ. ವೆಲ್ಕಮ್ ಬ್ಯಾಕ್ ಟು ರಕ್ಷಾ ರಕ್ಷಿತಾ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಆಫ್ಟರ್ ಲಾಂಗ್ ಗ್ಯಾಪ್ ಆಕ್ಚುಲಿ ವಿಡಿಯೋ ಮಾಡ್ತಾ ಇರೋದು ನಾನು. ಸ್ವಲ್ಪ ಡೇಸ್ ನಂಗೆ ವಿಡಿಯೋ ಮಾಡಕ್ಕಾಗಿಲ್ಲ, ಸಾರಿ ಫಾರ್ ದ್ಯಾಟ್. ಸೊ ದೀಪಾವಳಿ ಹಬ್ಬಕ್ಕೆ ಒಂದು ಬ್ಲಾಗ್ ಮಾಡೋಣ. ನಮ್ಮ ಮನೇಲೆಲ್ಲ ಯಾವ ತರ ಒಂದು ಆಚರಿಸ್ತೀವಿ, ಹಾಗೆ ನಾನು ಹೇಗೆ ದೀಪಾವಳಿ ಹಬ್ಬನ ಆಚರಿಸ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದು ಒಂಥರ ನಾನು ಹೇಗೆ ಈ ದೀಪಾವಳಿನ ಸೆಲೆಬ್ರೇಟ್ ಮಾಡ್ತೀನಿ ಅನ್ನೋದಿರುತ್ತೆ. ಸೊ ನನ್ನ ಜೊತೆ ನೀವು ಸೆಲೆಬ್ರೇಟ್ ಮಾಡಿ. ಸೊ ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಇವಾಗ ರೆಡಿ ಆಗ್ಬೇಕು. ಇವಾಗ ಟೈಮ್ ಬಂದು 9 o'clock ಆಗಿದೆ. ಸೊ ಬೇಗ ರೆಡಿ ಆಗಿ ಪೂಜೆಗೆಲ್ಲ ಹೆಲ್ಪ್ ಮಾಡ್ಬೇಕು. ಸೊ ನಿಮಿಷ ಹೇರ್ ಟೈಮ್ ಮಾಡ್ಬಿಡೋಣ. ಇನ್ನ ನಾನು ಔಟ್ಫಿಟ್ ಹಾಕಿಲ್ಲ. ಸೊ ಆಕ್ಚುಲಿ ಇವತ್ತು ನಾನು 2 ಔಟ್ಫಿಟ್ ಹಾಕೋದಿದೆ. ಸೊ ಒಂದು ಇದು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದೆ. ಅದೊಂಥರ ಹೆಂಗೆ ಅಂದ್ರೆ ಫುಲ್ ಸ್ಲೀವ್ ಶಾರ್ಟ್ ಕುರ್ತಾ ತರ ಬರುತ್ತೆ. ಫೇಸಿಗೆ ಆಲ್ರೆಡಿ ಮಾಯಿಶ್ಚರೈಸರ್ ನ ಹಾಕಿದ್ದೀನಿ. ಸೊ ರೆಡಿ ಆಗೋಕ್ಕೂ ಮುಂಚೆ ತೋರಿಸ್ತೀನಿ ನಿಮಗೆ ಟಾಪು. ಓಪನ್ ಮಾಡೋಣ. Let's see how this top looks like. This is the top, okay. So ಇದು full sleeves ಬರುತ್ತೆ and this is front and this is back. ಸಿಂಪಲ್ ಕುರ್ತಾ ಇದು. ಸೊ ನನಗೆ ಆಕ್ಚುಲಿ ಈ ತರ ಸಿಂಪಲ್ ಶಾರ್ಟ್ ಕುರ್ತಾ ಅಂತ ಅಂದ್ರೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಬೈ ಮಾಡಿದ್ದೀನಿ. ಅಂಡ್ ಅಫ್ ಕೋರ್ಸ್ ದ ಕ್ಲಾತ್ ಬಂದು ತುಂಬಾ ಚೆನ್ನಾಗಿದೆ. ದ ಮೆಟೀರಿಯಲ್ ಕ್ವಾಲಿಟಿ ಇಸ್ ಗುಡ್. ಸೊ ಯಾರಿಗಾದ್ರೂ ಗರ್ಲೀಸ್ ನಿಮ್ಗೆ ಏನಾದ್ರು ಈ ಟಾಪ್ ಬೇಕಂತಂದ್ರೆ ಯು ಕ್ಯಾನ್ ಕಮೆಂಟ್. ಸೊ ನಾನು ಲಿಂಕ್ ನ ಕಳ್ಸಿಕೊಡ್ತೀನಿ. ಸೊ ನೀವು ಕಮೆಂಟ್ ಅಲ್ಲಿ ಲಿಂಕ್ ಅಂತ ಹಾಕಿದ ತಕ್ಷಣ ಯು ವಿಲ್ ಗೆಟ್ ದಿಸ್ ಔಟ್ಫಿಟ್ ಲಿಂಕ್. ಅಂಡ್ ಆಲ್ಸೋ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯು ಕ್ಯಾನ್ ಆಲ್ಸೋ ಪರ್ಚೇಸ್ ಫ್ರಮ್ ಮೈ ಡಿಸ್ಕ್ರಿಪ್ಷನ್. ಸೊ ಲೆಟ್ಸ್ ವೇರ್ ದಿಸ್. ಯಾವ ಟವಲ್? ತಲೆ ಕಟ್ಟಿದೆ ಅನ್ಸುತ್ತೆ. ನೋಡಿ ಗಾಯ್ಸ್, ನಮ್ಮಮ್ಮ ಹೆಂಗ್ ಬೈತಾ ಇದ್ದಾರೆ ನಮ್ಗೆ ಬೆಳಗ್ಗೆನೆ. ಇನ್ನ ಬೆಳಗಿನ ನೋಡು, ಬೆಳಗಿನ ಇನ್ನೇನಮ್ಮ 9 ಗಂಟೆ ಅಲ್ವಮ್ಮ ಇನ್ನ. ಏನ್ ಹೇಳೋಣ ನಮ್ ಕತೆ. ವೇರ್ ಮಾಡಿದೀನಿ, ನೋಡಿಕ್ಕೆ ಕಾಣಿಸ್ತಾ ಇದೆ, ಹಾಗೆ ನಾನೇ ಕಾಣಿಸ್ತಿದ್ದೀನಿ ಅಂತಾನು ಕಮೆಂಟ್ ಮಾಡಿ. ಸೊ ದಿಸ್ ಇಸ್ ದ ಡ್ರೆಸ್ ವಿಚ್ ಐ ಶೋಡ್ ಯು. ಚೆನ್ನಾಗಿದೆ, ಇಟ್ಸ್ ಗುಡ್, ಕ್ಲಾತ್ ವೈಸ್ ಇಟ್ಸ್ ಗುಡ್. ಇನ್ನೊಂದೇನಪ್ಪಾ ಅಂದ್ರೆ ಈ ಡ್ರೆಸ್ ನನಗೆ ಸ್ವಲ್ಪ ಲೂಸ್ ಬಂದಿತ್ತು. ಓಕೆ, ಸೊ ಹಿಯರ್ ಇಟ್ ವಾಸ್ ಲೂಸ್. ನಾನು ಏನ್ ಮಾಡಿದೆ ಅಂದ್ರೆ ನಾನ್ ಯೂಸ್ ಮಾಡೋ ಲಿಪ್ ಬಾಮ್ ಮೇಲ್ಗಡೆ ಇರುವಂತ ಒಂದು ಕ್ಯಾಪ್ ನ ತಗೊಂಡೆ. ಸೊ ಆ ಕ್ಯಾಪ್ ತಗೊಂಡು ಅದಕ್ಕೆ ರಬ್ಬರ್ ಬ್ಯಾಂಡ್ ನ ಹಾಕಿ ಇದ್ ಮಾಡಿದೆ. ಸೊ ನಾನು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ, ಯು ಕ್ಯಾನ್ ಸಿ ಹಿಯರ್. ಸೊ ನಾನು ಆಲ್ರೆಡಿ ಹಾಕಿರೋದ್ರಿಂದ ಐ ಕಾಂಟ್ ಶೋ ಯು ನಾವ್, ಬಟ್ ಮೇ ಬಿ ನೆಕ್ಸ್ಟ್ ಯಾವ್ದಾದ್ರು ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಅದನ್ನ ಹೇಗೆ ಹಾಕ್ಬೋದು ಅಂತ. ಇಟ್ ಇಸ್ ವೆರಿ ಈಸಿ, ತುಂಬಾ ಈಸಿ ಟ್ರಿಕ್ ಅದು. ಏನಾದ್ರೂ ನಿಮ್ಗೆ ಯಾವ್ದೇ ಒಂದು ಡ್ರೆಸ್ ಲೈಕ್ ಲೂಸ್ ಆಗ್ತಿದೆ, ಇನ್ಸ್ಟೆಂಟ್ ನಿಮ್ಗೆ ಟಕ್ ಮಾಡ್ಕೊಳಕ್ ಆಗಲ್ಲ. ಸೊ ಆ ತರ ಟೈಮಲ್ಲಿ ಈ ಟ್ರಿಕ್ ತುಂಬಾನೇ ಯೂಸ್ ಆಗುತ್ತೆ. ಸೊ ನನ್ಗಂತೂ ಹೆವಿ ಯೂಸ್ ಆಯ್ತು. ಅಂಡ್ ಇಟ್ ಲುಕ್ಸ್ ಲೈಕ್ ಅ ಡಿಸೈನ್ ಆಲ್ಸೋ. ನೋಡಿ, ಸೊ ಡಿಸೈನ್ ತರ ಕಾಣಿಸುತ್ತೆ. ಸೊ ಹಾಗಾಗಿ ಯು ಕ್ಯಾನ್ ಟ್ರೈ ದಿಸ್. ಸೊ ಕ್ವಿಕ್ ಆಗಿ ತರ ವರ್ಕ್ ಆಗುತ್ತೆ ಇದು. ಸೊ ಅದಾದ್ಮೇಲೆ ಇಟ್ ಇಸ್ ಲುಕಿಂಗ್ ಪರ್ಫೆಕ್ಟ್ ಫಿಟ್ ಆಗಿದೆ. ಸೊ ಇದು ಒಂದು ಒಳ್ಳೆ ಟ್ರಿಕ್ ಗರ್ಲ್ಸ್ಗೆ. ಸೊ ನಾನು ಇದನ್ನ ಫಾಲೋ ಮಾಡ್ತೀನಿ. ವೆನ್ ಎವರ್ ಐ ಆಮ್ ರಶಿಂಗ್ ಇದೇ ಟ್ರಿಕ್ ನ ಯೂಸ್ ಮಾಡೋದು. ಇಟ್ ವರ್ಕ್ಸ್ ಆಲ್ಸೋ. ಇದೇ ಡ್ರೆಸ್ ಹೇಳ್ದಂಗೆ. ಸೊ ನೆಕ್ಸ್ಟ್ ನಾನು ಆಲ್ರೆಡಿ ರೆಡಿನೂ ಆಗಿದ್ದೀನಿ. ಸೊ ಯು ಕ್ಯಾನ್ ಸಿ ಐ ಆಮ್ ವೇರಿಂಗ್ ದಿಸ್ ಇಯರಿಂಗ್ಸ್. ಸ್ವಲ್ಪ ಬೇಸ್ ಮೇಕಪ್ ಮಾಡಿದ್ದೀನಿ ಅಷ್ಟೇ. ಇವಾಗ ನಮ್ಮ ಅಜ್ಜಿ ಮಾತಾಡ್ಸಲ್ಲ. ಅಜ್ಜಿ ಹೆಂಗ್ ಕಾಣಿಸ್ತಾ ಇದ್ದೀನಿ? ಬುಲಾಕಿಕ್ಕಿದೀಯವ, ಚೆನ್ನಾಗ್ ಕಾಣಿಸ್ತಾ ಇದೆ. ಯಾವ್ದು ಬ್ಲಾಕ್ ಓಲೆ ಎಷ್ಟು ಕೊಟ್ಟು ತಗೊಂಡಿದ್ದೀನಿ ಗೊತ್ತಾ? ಇದು
ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅವಾಗೆಲ್ಲವ ಅರಸೀಕೆರೆ ಕಡೆಯಿಂದ ಕೋಲು ಇಕ್ಕೊಂಡು ಲಂಬಾಣಿಗ್ ರೇಸ ಹಾಕೊಂಡು ಬುಲಾಕ್ ಇಕ್ಕೊಂಬರೋರು. ಇವಾಗ ಕಲಿಗ ಚೇಂಜ್ ಆದ ಅಂದ್ಮೇಲೆ ಇವಕ್ಕೆ ಈಗ ಓಲೆ ಅಂತಾರೆ. ಈಗ ಹಿಂಗೆಲ್ಲ ಉದ್ದ ಹಾಕೊಳ್ಳೋದೆಲ್ಲ ಇವಾಗ ಟ್ರೆಂಡ್ ಕಣಜ್ಜಿ. ಕಲಿಗ ಚೇಂಜ್ ಆಯ್ತಲ್ವ ಈಗ. ನಿನಗೂ ಹಾಕ್ಲಾ? ಬೇಡ ಬೇಡ ಕಣೋ. ಹಿಂಗೆ ಇಕ್ಕೊಳ್ಳ ಆಯ್ತು ಓಲೆನಾ? ಬಿಚ್ಚಾಕು. ಸರಿ, ನಮ್ಮ ಅಜ್ಜಿಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಹಾಕೊಂಡಿರೋ ಓಲೆ ಚೇಂಜ್ ಮಾಡೋಣ ಬಿಡಿ. ಅಮ್ಮ ಗೈಸ್ ಏನ್ ಮಾಡ್ತಾವ್ರೆ ಗೊತ್ತಾ, ನನ್ಗೆ ಇದನ್ನ ಹಾಕೊಡ್ತಾ ಇದಾರೆ. ಏನೋ ದಾಳಿಂಬೆ ಮತ್ತೆ ಏನೋ ಪಲ್ಯ ತರ ಮಾಡಿದ್ದಾರೆ, ಅದ್ ಮಿಕ್ಸ್ ಮಾಡಿ ಹಾಕೊಡ್ತಾವ್ರೆ. ನಾನು ಹಾಕೊಂಡಿರೋ ಓಲೆಗೆ ನಮ್ಮ ಅಮ್ಮನ ವಿಲನ್ ರಿಯಾಕ್ಷನ್ ಇದು. ಓಲೆನೇ ಗುರಾಯಿಸ್ಕೊಂಡು ನೋಡ್ತಾವ್ರೆ. ಆಯ್ ಮಾಡು. ಆಕ್ಚುಲಿ ಕೋಲ್ಡ್ ಆಗ್ಬಿಟ್ಟಿದೆ, ಬಟ್ ಸ್ಟಿಲ್ ಐ ವಾಂಟ್ ಟು ಸ್ಟಾರ್ಟ್. ಆಲ್ರೆಡಿ ಗ್ಯಾಪ್ ಆಗೋಗಿದೆ ಅಂತ ಅಂದ್ಬಿಟ್ಟು ಐ ಆಮ್ ಸ್ಟಾರ್ಟಿಂಗ್ ಇಟ್. ವ್ಲಾಗ್ ಮಾಡ್ತಾ ಇದ್ದೀನಿ. ಬಟ್ ಏನ್ ಮಾಡೋದು, ಈ ಕೋಲ್ಡ್ ಏನಾದ್ರು ಬಂದ್ರೆ ಇದಕ್ಕಿಂತ ದೊಡ್ಡ ರೋಗ ಇನ್ಯಾವುದೂ ಇಲ್ಲ ಅಂತ ಅನ್ಸುತ್ತೆ. ನನ್ಗಂತೂ ಹಿಂಸೆ ಕೊಟ್ಟಾಕ್ಬಿಡುತ್ತೆ ಕೋಲ್ಡ್. ಯಾವಾಗೆಲ್ಲ ಬರುತ್ತೆ ಅವಾಗಂತೂ ಐ ಫೀಲ್ ಲೈಕ್ ಮೈ ಗಾಡ್. ಸೊ ಇವಾಗ ಹೊರಗಡೆ ಹೋಗೋಣ, ಯಾಕಂದ್ರೆ ದೀಪಾವಳಿ ಹಬ್ಬದ ಟೈಮಲ್ಲಿ ಮನೆಗೆ ಒಂದು ಪೇರ್ ಅಂದ್ರೆ ಒಂದ್ ಜೊತೆ ದೀಪನ ತಗೊಂಡ್ಬರೋದು ರೂಢಿ. ಅಂದ್ರೆ ನಮ್ಮ ಮನೇಲಿ ಯಾವಾಗ್ಲೂ ನಾವು ದೀಪಾವಳಿ ಸೆಲೆಬ್ರೇಷನ್ ಮಾಡ್ಬೇಕಂತ ಅಂದ್ರೆ ಮನೆಗೆ ಒಂದ್ ಜೊತೆ ಹೊಸ ದೀಪನ ತಗೊಂಡ್ ಬರ್ತೀವಿ, ಜೋಡಿ ತಗೊಂಡ್ಬರ್ಬೇಕು. ಸೊ ಅದನ್ನ ಇವಾಗ ತರ್ಬೇಕು. ಹೇಳ್ಕಳ್ಸಿದಾರೆ, ಹೋಗೋಣ ತಗೊಂಡ್ಬರೋಣ ಇವಾಗ ದೀಪನ. ಜೊತೆಗೆ ಏನೇನೋ ಐಟಮ್ಸ್ ಹೇಳಿದ್ದಾರೆ. ಸೊ ಎಲ್ಲಾನು ತಗೊಂಡು ಬರುವ ಬನ್ನಿ. ನಾನೆಂತ ತೊಂಗ್ಲಿ ನೋಡಿ, ದುಡ್ಡೇ ಮರ್ತ್ಬಿಟ್ಟು ಹೋಗ್ತಾ ಇದೀನಿ ಸ್ಟೈಲ್ ಆಗಿ ತಗೊಂಡ್ಬರಕ್ಕೆ. ಎಷ್ಟೊಂದು ದೀಪಗಳಿತ್ತು. ನನಗೆ ಎಲ್ಲ ದೀಪಗಳಲ್ಲಿ ಇಷ್ಟ ಆಗಿದ್ದು, ನನಗಿಷ್ಟ ಆಗಿದ್ದು ಈ ದೀಪ. ಇದೊಂಥರ ಆ ತುಳಸಿ ಪಾಟ್ ಡಿಸೈನ್ ಇರೋದು ನಂಗೆ ತುಂಬ ಇಷ್ಟ ಆಯಿತು. ಸೊ ನಾನು ಇದನ್ನೇ ಬೈ ಮಾಡಿದ್ದು. ಇಲ್ಲಿ ನೋಡಿ ಎಷ್ಟೊಂದು ಕ್ಯೂ ಇದೆ. ಇಲ್ಲಿ ಏನಿದು ಅಂತ ನೋಡ್ಬೇಕು. ನಾನು ಹೋಗ್ತಾ ಇದ್ದೀನಿ, ನೋಡೋಣ ಏನಿದು ಅಂತ. ಪಟಾಕಿ. ನಾನು 2 ಕ್ರ್ಯಾಕರ್ಸ್ ತಗೊಂಡೆ. ನಾನು ಯೂಶಲಿ ಕ್ರ್ಯಾಕರ್ಸ್ ಹೊಡಿಯಲ್ಲ, ಬಟ್ ಈ ಸಲ ಏನೋ ಆಸೆ ಆಯ್ತು ಹೊಡಿಬೇಕಂತ ಅಂದ್ಬಿಟ್ಟು ಸುಸುರ್ ಬತ್ತಿ ನಾರ್ಮಲಿ ಹೊಡಿತೀನಿ ನಾನು. ಸೊ ಸುಸುರ್ ಬತ್ತಿ ಜೊತೆಗೆ ಇದೊಂದು ಫ್ಲವರ್ ಪಾಟ್ ತಗೊಂಡಿದ್ದೀನಿ. ಸೊ ಇವಾಗ ಫುಲ್ ಲೈಟಿಂಗ್ ಬಿಡೋಣ ಈಚೆ ಬಾಗ್ಲಿಗೆ. ಸೊ ನಾನು ಆಲ್ರೆಡಿ ಒಂದು ಡ್ರೇಪ್ ಮಾಡಿದ್ದೀನಿ, ಅಂದ್ರೆ ಒಂದನ್ನ ನಾನು ಫುಲ್ಲು ಬಿಟ್ಟಿದ್ದೀನಿ. ಸೊ ಇದು ಇನ್ನೊಂದು ಇಲ್ಲ ಇಟ್ಟು ಬಿಡೋಣ. ಒಂದೊಂದೇ ಫುಲ್ ಎಲ್ಲ ಹೆಂಗ ಹೋಗಿದೆ ನೋಡಿ ಫುಲ್ ಎಲ್ಲ. ಇದನ್ನ ಬಿಡ್ಸ್ಕೊಳ್ಳೋದಿಕ್ಕೆ ಅರ್ಧ ಗಂಟೆ ಟೈಮ್ ಬೇಕು. ಪ್ಲಗ್ ಪಾಯಿಂಟ್ ಇಲ್ಲಿರೋದ್ರಿಂದ ಇಲ್ಲಿಂದ ಈಚೆಗಡೆ ತಗೊಂತೀನಿ. ಈಚೆಗಡೆ ಮಾಡಿದ್ರೆ ಲೈಟ್ ಆನ್ ಮಾಡಿದ್ರೆ ಈ ತರ ಕಾಣಿಸುತ್ತೆ. ಸೊ ಬ್ಯೂಟಿಫುಲ್. ಔಟ್ಸೈಡ್ ಮಾತ್ರ ನಾನು ಈ ತರ ಡೆಕೋರೇಷನ್ ಮಾಡಿದ್ದೀನಿ. ಸೊ ಇನ್ಸೈಡ್ ಬೇರೆ ಡೆಕೋರೇಷನ್ ಇದೆ. ಸೊ ಇವಾಗ ಈಚೆಗಡೆ ಫುಲ್ ಎಲ್ಲ ಡೆಕೋರೇಷನ್ ಮಾಡಾಯ್ತು. ಮನೆ ಒಳಗಡೆ ಡೆಕೋರೇಷನ್ ಮಾಡೋದಿದೆ. ಸೊ ಅದನ್ನ ನಾನು ಸೀರೆ ಹಾಕೊಂಡಾದ್ಮೇಲೆ ಮಾಡ್ಬೇಕು. ಸೊ ಫಸ್ಟ್ ನಾನು ಇವಾಗ ಸೀರೆ ಹಾಕೋತಾ ಇದ್ದೀನಿ. ನಾನು ಸೆಕೆಂಡ್ ಔಟ್ಫಿಟ್ ಅಂತ ಹೇಳಿದ್ದೆ ಅಲ್ವಾ, ಸೊ ಅದೇ ಈ ಕ್ರೀಮ್ ಕಲರ್ ಸ್ಯಾರಿ ವಿತ್ ಪಿಂಕ್ ಕಲರ್ ಬ್ಲೌಸ್. ಸೊ ಇದನ್ನ ವೇರ್ ಮಾಡ್ಕೊಂಡು ನೆಕ್ಸ್ಟ್ ಎಲ್ಲ ಫುಲ್ಲು ಎಲ್ಲ ಈ ಮೈನಿಂಗ್ ಏನಿದೆ ಅದನ್ನೆಲ್ಲ ತೋರಿಸ್ತೀನಿ. ಸೊ ಇವಾಗ ಲೆಟ್ಸ್ ವೇರ್ ದಿಸ್ ಸ್ಯಾರಿ. ಟಡಾ. ಸೊ ಹಾಕೊಂಡಾಯ್ತು ಸೀರೆನ. ದಿಸ್ ಇಸ್ ಹೌ ಇಟ್ಸ್ ಲುಕ್ಸ್. ಕಾಣಿಸುತ್ತೆ. ಇದು ಬ್ಯಾಕ್ ಡಿಸೈನ್. ದಿಸ್ ಇಸ್ ಫ್ರಂಟ್. ಬೋಟ್ ನೆಕ್ ಬ್ಲೌಸ್ ಇದು. ಇದನ್ನ ನಾನು ಐ ಥಿಂಕ್ ನಾನು ಸೆಕೆಂಡ್ PU ಮಾಡೋ ಟೈಮಲ್ಲಿ ಅನ್ಸುತ್ತೆ ನಾನು ಈ ಬ್ಲೌಸ್ ಹೊಲ್ಸಿದ್ದು. ಅಂಡ್ ಇಟ್ ಸ್ಟಿಲ್ ಫಿಟ್ಸ್ ಮೀ. ಐ ಆಮ್ ಸೋ ಹ್ಯಾಪಿ. ಅಂಡ್ ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಬಂತು ಉಟ್ಕೊಂಡಿದ್ಕೆ ಸೀರೆ. ಸೊ ಸೀರೆ ಉಟ್ಕೊಬೇಕಾದ್ರೆ ನಮ್ಗೆ ಹೆಂಗ್ ಬೇಕೋ ಹಂಗೆ ಸೀರೆ ಬಂದ್ಬಿಟ್ರೆ ಅದು ಒಂದು ನೆಕ್ಸ್ಟ್ ಲೆವೆಲ್ ಖುಷಿ ಆಗುತ್ತೆ. ಥ್ಯಾಂಕ್ ಗಾಡ್ ಬಂದಿದೆ. ಸೊ ನಾನು ಓಲೆ ಚೇಂಜ್ ಮಾಡ್ಬೇಕು ಅನ್ಕೊಂಡೆ. ಸೊ ಓಲೆ ಬಂದು ನಾನು ದೀಪಾವಳಿ ಹಬ್ಬಕ್ಕೆ ಮಿಂಚೋ ತರ ಓಲೆ ಹಾಕೋಣ ಅಂತ ಅಂದ್ಬಿಟ್ಟು ಸೊ ಇದು ಹಾಕೋತಾ ಇದ್ದೀನಿ. ಈ ತರ ಫುಲ್ ಸ್ಟೋನ್ಸ್ ಇದೆ. ಐ ಡೋಂಟ್ ನೋ ವೆದರ್ ಯು ಕ್ಯಾನ್ ಸಿ ದಿಸ್. ಈ ಸ್ಟೋನ್ ಇಯರಿಂಗ್ಸ್ ಹಾಕೊಂಡಿದ್ದೀನಿ. ಅಂಡ್ ಇದ್ರ ಜೊತೆಗೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಹಾಕೊಂತಾ ಇದ್ದೀನಿ. ಸೊ ಬ್ಯಾಂಗಲ್ಸ್ ಹಾಕೊಂಡ್ಬಿಡೋಣ ಎರಡು ಕೈಗೆ. ಕ್ವಿಕ್ ಆಗಿ ಇಯರಿಂಗ್ಸ್ ಹಾಕೊಂಡ್ಬಿಡ್ತೀನಿ. ರೆಡಿ. ಸೊ ಆಲ್ ಸೆಟ್. ಸೊ ಇವಾಗ
ಈಚೆಗಡೆ ನಾನು ಯೂಶಲಿ ಒಂದು ಡೆಕೋರೇಷನ್ ಮಾಡ್ತೀನಿ, ಅದನ್ನ ತೋರಿಸ್ತೀನಿ ಇವಾಗ. ಬನ್ನಿ ಈಚೆ ಹೋಗೋಣ. ಸೊ ಈ ನನ್ನ ಸ್ಯಾರಿಯ ಫುಲ್ ಲುಕ್, ರಾಬರ್ಟ್ ಲುಕ್ಸ್. ಓಕೆ, ಸೊ ಫ್ಯಾಮ್ ನಾನು ಹಾಲಲ್ಲಿ ಡೆಕೋರೇಟ್ ಮಾಡ್ತೀನಿ ಅಂತ ಹೇಳ್ತಿದ್ನಲ್ಲ, ಸೊ ಇದೇನೆ. ಸೊ ನಾನು ಇವಾಗ ಒಂದು 4 ಟೈಪ್ಸ್ ಆಫ್ ಫ್ಲವರ್ಸ್ ನ ತಗೊಂಡಿದ್ದೀನಿ. ಸೊ ಪ್ರತಿ ವರ್ಷ ನಾನು ಇದನ್ನ ಮಾಡ್ತೀನಿ. ಏನಪ್ಪಾ ಅಂದ್ರೆ ರಂಗೋಲಿ ಬಿಡ್ತೀನಿ, ಅಂದ್ರೆ ಫ್ಲವರ್ಸ್ನೆಲ್ಲ ಉಡಿ ಮಾಡ್ಕೊಂಡು, ಸೊ ನಾನೇ ಇಲ್ಲಿ ಫುಲ್ ಎಲ್ಲ ಡೆಕೋರೇಟ್ ಮಾಡ್ತೀನಿ. ರಂಗೋಲಿ ತರ ಎಲ್ಲ ಬಿಟ್ಬಿಟ್ಟೆಲ್ಲ ಡೆಕೋರೇಟ್ ಮಾಡಿ ಮಧ್ಯದಲ್ಲಿ ದೀಪ ಎಲ್ಲ ಇಟ್ಬಿಟ್ಟು ಒಂಥರ ಚಂದ ಬರುತ್ತೆ ಅದು. ಸೊ ನಂಗೆ ಇಷ್ಟ, ದಿವಾಲಿ ಹಬ್ಬದ ಟೈಮಲ್ಲಿ ದೀಪದ ಜೊತೆ ಈ ತರ ಅಲಂಕಾರ ಮಾಡೋದು ತುಂಬಾನೇ ಇಷ್ಟ. ಸೊ ಲೆಟ್ಸ್ ಸ್ಟಾರ್ಟ್ ನಾವು ಇವಾಗ ಮಾಡೋಣ, ಹೇಗ್ ಬರುತ್ತೆ ನೋಡೋಣ ಈ ವರ್ಷದ್ದು ರಂಗೋಲಿ ಲುಕ್. ಸೊ ಆಗಿದೆ, ಈ ತರ ಫುಲ್ ಫ್ಲವರ್ಸ್ ಹಾಕಿದ್ದೀನಿ. ಆಕ್ಚುಲಿ ಚಿಕ್ಕ ಹಾಕಿದೀನಿ, ತುಂಬಾ ದೊಡ್ಡದ ಹಾಕಿಲ್ಲ. ಇದ್ರ ಮಧ್ಯೆ ಇವಾಗ ನಾವು ದೀಪದ ಅಲಂಕಾರ ಮಾಡೋಣ. ಸೊ ಎಲ್ಲ ರೆಡಿ ಇದೆ. ಸೊ ಇದೇ ಫೈನಲ್ ಫ್ಲವರ್ ಡೆಕೋರೇಷನ್ ಲುಕ್ಕು. ಎಷ್ಟು ಚಂದ ಇದೆ ಅಲ್ವಾ? ನಂಗೆ ಇಷ್ಟ ಆಕ್ಚುಲಿ ಈ ತರ ತುಂಬಾ ಈ ತರ ದೊಡ್ಡದಾಗಿ ಬಿಡಕ್ಕೆಲ್ಲ ಇಷ್ಟ, ಬಟ್ ನಂಗೆ ಟೈಮ್ ಆಗಿಲ್ಲ. ಸೊ ಈ ಕಡೆ ಬ್ಲಾಗು, ಈ ಕಡೆ ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮಾಡೋದಕ್ಕೆ ಹಾಗಾಗಿ ಚಿಕ್ಕದಾಗಿ ಬಿಟ್ಟಿದ್ದೀನಿ. ಮನೆ ಮನ ಎರಡು ಬೆಳಗಿ, ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ನೆಕ್ಸ್ಟ್ ಪಟಾಕಿ ಹೊಡಿಬೇಕು. ಸೊ ನಾನು ಜಾಸ್ತಿ ಪಟಾಕಿ ಹೊಡಿಯಲ್ಲ, ಸುಸುರ್ ಬತ್ತಿ ಮತ್ತೆ ಒಂದ್ ಸ್ವಲ್ಪ ಫ್ಲವರ್ ಪಾಟ್ ಎಲ್ಲ ತಗೊಂಡಿದ್ದೀನಿ. ಚಿಕ್ಕ ಮಕ್ಳ ತರನೇ ಅನ್ಸುತ್ತೆ, ಬಟ್ ನಂಗೆ ಅಂತದಷ್ಟೇ ಹೊಡಿಯೋದಕ್ಕೆ ಇಷ್ಟ ಆಗೋದು. ದೊಡ್ಡದೆಲ್ಲ ಹೊಡಿಯೋದ್ರೆ ಓಡ್ಬಿಡ್ತೀನಿ. ಸೊ ಪಟಾಕಿ ಹೊಡೆಯೋಣ ನೆಕ್ಸ್ಟ್. ಇವಾಗ ನಮ್ಮಮ್ಮ ನೋಡಿ ಗೈಸ್ ಹೆಂಗ್ ರೆಡಿ ಆಗಿದ್ದಾರೆ ಅಂತ. ಅವ್ರ ಔಟ್ಫಿಟ್ ನಾನು ಆಮೇಲೆ ತೋರಿಸ್ತೀನಿ. ಸೊ ವಿಶ್ ಮಾಡಿಮ್ಮ, ಹ್ಯಾಪಿ ದೀಪಾವಳಿ. ಇವ್ರು ಹಾಕಿರೋ ಕುರ್ತಾ ಸೆಟ್ ಏನಾದ್ರು ನಿಂಗ್ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ. ಸೊ ಅವ್ರದನ್ನು ನಾನು ಕಳ್ಸ್ಕೊಡ್ತೀನಿ. ಸೊ ಇವಾಗ ಪಟಾಕಿ ನಗುವಿನ ಚಟಾಕಿ, ಎಲ್ಲೆಲ್ಲೂ ದೀಪಾವಳಿ, ಹಚ್ಚು 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 ಆನೆ ಪಟಾಕಿ, ಹೆಚ್ಚು ಹೆಚ್ಚು ಹಚ್ಚು ಉಪಾಣ ಪಟಾಕಿ, ಹಚ್ಚು 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 ಆನೆ ಪಟಾಕಿ, ಚಿಂಟಾರಿಗಳ ಜೊತೆ ಇವಾಗ ಪಟಾಕಿ ಹೊಡಿತಾ ಇದ್ದೀನಿ. ಪಟಾಕಿ ಪಟ ಪಟಾಕಿ ಹ್ಯಾಪಿ ದಿವಾಲಿ, ಹ್ಯಾಪಿ ದಿವಾಲಿ, ಹ್ಯಾಪಿ ದಿವಾಲಿ ಅಷ್ಟೇ ಹೇಳು. ಅಲ್ಲಿ ಹೇಳು ಹ್ಯಾಪಿ ದೀಪಾವಳಿ, ಹ್ಯಾಪಿ ದಿವಾಲಿ. ಇದು ಇದ್ರಲ್ಲಿ ಏನಿದೆ? ಏನಿದೆ? ಪಟಾಕಿ ಇದೆಯಾ? ಯಾಕೆ ಹೊಡಿತಾ ಇಲ್ಲ? ಯಾಕೆ ಹೊಡಿತಾ ಇಲ್ಲ? ಹೃದಯವ ಕಳೆಯುವ ಹಸಿ ಬಿಸಿ. So nice. Once again, happy Diwali to everyone. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. Thanks for watching my video. Thank you. See you in next vlog. Bye bye.